ವೀಕ್ಷಕರೇ, ನಾನಿವತ್ತು ಅಡ್ಯಾರ್ ಕಣ್ಣೂರಿನ ನದಿಯ ಮಧ್ಯಭಾಗದಲ್ಲಿ ಇರುವ ನಡುಪಳ್ಳಿ ಉರುಸಿಗೆ ಹೋಗುತ್ತಿದ್ದೇನೆ. ನಾನು ಮಾತ್ರ ಅಲ್ಲ ಹೋಗುವುದು, ನನ್ನ ಜೊತೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ಬನ್ನಿ. ಮತ್ತೆ ಇವತ್ತಿನ ದಿನ ಒಂದು ಪವಾಡ ಕರಾಮತ್ತು ಕೂಡ ನಡೆದಿದೆ. ಅದು ಏನು ಅಂತ ವಿವರಿಸುತ್ತೇನೆ, ಹಾಗಾಗಿ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ನಡುಪಳ್ಳಿ ಉರುಸಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಎಂಟ್ರೆನ್ಸ್ ತುಂಬ ಸುಂದರವಾಗಿ ಮಾಡಿದ್ದಾರೆ. ಇದು ನೋಡಲು ತುಂಬ ಸುಂದರವಾಗಿದೆ. ಇದಕ್ಕೆ ಹಂಚಿನ ಬದಲು ಹುಲ್ಲು ಹಾಕಿದ ಕಾರಣ ನೋಡುಗರಿಗೆ ಇದರ ಸೌಂದರ್ಯ ಬಹಳ ಚೆನ್ನಾಗಿ ಕಾಣುತ್ತೆ. ಈಗ ನೀರು ಸ್ವಲ್ಪ ಕಡಿಮೆ ಇದೆ, ಮತ್ತೆ ಸ್ವಲ್ಪ ಹೊತ್ತು ಕಳೆದರೆ ನೀರು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಪ್ರೀತಿಯ ವೀಕ್ಷಕರೇ, ನಡುಪಳ್ಳಿ ದರ್ಗಾ ಇರುವುದು ನದಿಯ ಮಧ್ಯಭಾಗದಲ್ಲಿ ಆಗಿದೆ. ಹಾಗಾಗಿ ಇಲ್ಲಿಗೆ ಈ ದರ್ಗಾಕ್ಕೆ ಹೋಗಲು ರಸ್ತೆಯ ವ್ಯವಸ್ಥೆ ಇಲ್ಲ. ನದಿಯ ಮಧ್ಯದಲ್ಲಿ ಇರುವ ಒಂದು ಸಣ್ಣ ದ್ವೀಪದಲ್ಲಿ ಮಸ್ಜಿದ್ ಮತ್ತು ದರ್ಗಾ ಎರಡೂ ಇದೆ. ಉರೂಸ್ ಸಮಯದಲ್ಲಿ ಜನರಿಗೆ ಹೋಗಲು ಬೇಕಾಗಿ ದೋಣಿಯನ್ನು ಅಡ್ಡಕಟ್ಟಿ ನಿಲ್ಲಿಸಿ ಅದರ ಮೇಲೆ ಜನರಿಗೆ ನಡೆಯುವ ಹಾಗೆ ತಾತ್ಕಾಲಿಕ ಕಾಲುದಾರಿಯನ್ನು ನಿರ್ಮಿಸಿದ್ದಾರೆ. ಉರೂಸ್ ಮುಗಿದ ಬಳಿಕ ಈ ಕಾಲುದಾರಿಯನ್ನು ತೆಗೆಯುತ್ತಾರೆ. ಈಗ ಉರೂಸ್ ನಡೆಯುತ್ತಿದೆ. ಇವತ್ತು ಮತ್ತು ನಾಳೆ ಅಂದರೆ 2026 ಜನವರಿ 31 ಮತ್ತು ಫೆಬ್ರವರಿ 1 2 ದಿನವಾಗಿದೆ ಉರೂಸ್ ಕಾರ್ಯಕ್ರಮ ನಡೆಯುವುದು. ಹಾಗಾಗಿ ಇಲ್ಲಿ ಈಗ ತಾತ್ಕಾಲಿಕ ಕಾಲುದಾರಿಯನ್ನು ನಿರ್ಮಿಸಲಾಗಿದೆ. ಮತ್ತೆ ಸೋಮವಾರ ಫೆಬ್ರವರಿ 2 ತಾರೀಕು ದರ್ಗಾ ಜಿಯಾರತ್ ಮಾಡಲು ಹೋಗುವವರಿಗೆ ಹೋಗಬಹುದು. ಉರೂಸ್ ಇಲ್ಲ, ಸೋಮವಾರ ಉರೂಸ್ ಮುಗಿದಿರುತ್ತೆ. ಆದರೆ ಉರೂಸ್ ಮುಗಿದ ಮರುದಿನ ಒಂದು ದಿನ ಇರುತ್ತೆ ಕಾಲುದಾರಿ. ಆದ್ದರಿಂದ ಆದಿತ್ಯವಾರ ಹೋಗಲು ಸಾಧ್ಯವಾಗದವರು ಸೋಮವಾರ ಹೋಗಿರಿ. ഒരു ബസ് പോകുന്ന ഒരു പെണ്ണിങ് ATM എല്ലാം ഉണ്ടോ, പൈസ പ്രശ്നമല്ല, ATM അത് ഇതിലെല്ലാം ഉണ്ടോ, കിട്ടേണ്ട എത്ര വേഗം ഇവിടെ ദർഗ കൊണ്ട് എത്തുവാണോ. ഒരു സഹോദരന്റെ ഉമ്മയുടെ പേർ നമ്പർ ശരിയാവുന്ന സംഭവം. ಜನರೆಲ್ಲ ಈಗ ಬರುವುದಷ್ಟೇ, ಇನ್ನು ಸ್ವಲ್ಪ ಹೊತ್ತು ಕಳೆದರೆ ಈ ದ್ವೀಪ ಜನಸಾಗರದಿಂದ ತುಂಬಿ ತುಳುಕುತ್ತದೆ. പൊതു സട്ടാവുകാരായിട്ട് ഒരു സഹോദരൻ 100 രൂപ സമ്മാനം. അല്ലാഹു ഒരു സ്വാലിയായ ഒരു ഭർത്താവിനെ നീ എത്തിച്ചുകൊണ്ട് എല്ലാവിധ കാര്യങ്ങളും നീ എളുപ്പമാക്കി കൊടുക്കും. ಈ ಕಾಣುವ ಕಟ್ಟಡದೊಳಗೆ ಮಹಾನರ ದರ್ಗಾ ಇದೆ. ಅದು ಮಾತ್ರ ಅಲ್ಲದೆ ಹಳೆಯ ಕಾಲದ ಪುರಾತನವಾದ ಮಸ್ಜಿದ್ ಕೂಡ ಇದರೊಳಗೆ ಇದೆ. ಎಲ್ಲವನ್ನು ತೋರಿಸುತ್ತೇನೆ, ವಿಡಿಯೋ ಸ್ಕಿಪ್ ಮಾಡದೆ. ഒരു സ്വാലിയായ ഒരു കിടാവുകാനായിട്ട് ഒരു പെണ്ണിങ് സംഭാവന. അല്ലാഹു ആ സഹോദരൻ ಸ್ನೇಹಿತರೆ, ನಿಮಗೆ ಆ ಕಡೆ ಒಂದು ಊರು ತರ ಕಾಣುತ್ತೆ ಅಲ್ವಾ? ಅದು ಊರು ಅಲ್ಲ, ಅದು ಕೂಡ ಇನ್ನೊಂದು ದ್ವೀಪವಾಗಿದೆ. ಆ ದ್ವೀಪದ ಆ ಕಡೆ ಮತ್ತೆ ಕೂಡ ನದಿ ಇದೆ. അതുപോലെ കാൽവേദന എല്ലാവിധ ശാരീരിക മാനസികമായ രോഗനിശുഭാഗണം തമ്പുരാനെ തനിക്ക് നീ ആഫിയത്ത് നൽകണമല്ല, ദീർഘായുസ്സ് നൽകണമല്ല. ಪ್ರೀತಿಯ ವೀಕ್ಷಕರೇ, ಈ ಕಾಣುವುದಾಗಿದೆ ನಡುಪಳ್ಳಿ ದರ್ಗಾ ಶರೀಫ್. ಹಲವಾರು ಕರಾಮತ್ತುಗಳು ಈ ದರ್ಗಾದಲ್ಲಿ ನಡೆದಿದೆ. ಅದು ಅಲ್ಲದೆ ಇನ್ನೊಂದು ಪವಾಡ ಕರಾಮತ್ ಇವತ್ತು ನಡೆದಿದೆ ಅಂತ ನಾನು ಹೇಳಿದೆ ಅಲ್ವಾ? ಅದೇನೆಂದು ವಿವರಿಸುವ ಮೊದಲು ನಾನು ನಿಮಗೆ ಇಲ್ಲಿರುವ ಪುರಾತನವಾದ ಹಳೆಯ ಕಾಲದ ಮಸೀದನ್ನು ತೋರಿಸುತ್ತೇನೆ, ನಂತರ ಆ ವಿಷಯ ಹೇಳುತ್ತೇನೆ. ಪ್ರೀತಿಯ ವೀಕ್ಷಕರೇ, ಈ ಕಾಣುವ ಸಣ್ಣವಾದ 2 ಬಾಗಿಲುಗಳು ಇದೆಯಲ್ವಾ? ಇದರೊಳಗೆಯಾಗಿದೆ ಮಸ್ಜಿದ್ ಇರುವುದು. ನಾನೀಗ ಈ ಮಸ್ಜಿದಿನೊಳಗೆ ಹೋಗುತ್ತೇನೆ. ಮಾಷಾ ಅಲ್ಲಾ, ಈ ಕಾಣುವುದಾಗಿದೆ ನಡುಪಳ್ಳಿ ಮಸ್ಜಿದ್. ಮಾಷಾ ಅಲ್ಲಾ, ಈ ಮಸ್ಜಿದ್ ಬಹಳ ಸುಂದರವಾಗಿದೆ.
ಮಸ್ಜಿದಿನ ಕಿಟಕಿಯ ಹೊರ ನೋಡಿದರೆ ನಿಮಗೆ ಸುಂದರವಾಗಿ ನದಿ ಕಾಣಬಹುದು. ಇಲ್ಲಿಗೆ ಬಂದರೆ ನಿಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲದರ ಅನುಭವ ಸಿಗುತ್ತೆ. ಪ್ರೀತಿಯ ವೀಕ್ಷಕರೇ, ನಾನು ಆಗ ಒಂದು ಕರಾಮತ್ ಬಗ್ಗೆ ಹೇಳಿದೆ ಅಲ್ವಾ? ಅದೇನೆಂದರೆ, ನಾನು ಮಗರಿಬ್ ನಮಾಜ್ ಮಾಡಿ ಮಸೀದಿಯಲ್ಲಿರುವಾಗ ಆ ಕಡೆಯಿಂದ ಉಸ್ತಾದರ ಧರ್ಮಗುರುಗಳ ಒಂದು ಅನೌನ್ಸ್ ಕೇಳಿಸಿತು. ಅವರು ಹೇಳುತ್ತಾರೆ, ಕಳೆದ ಬಾರಿ ಇಲ್ಲಿ ಬಂದು ಮಕ್ಕಳಾಗಲಿಲ್ಲ, ನಮಗೆ ಮಕ್ಕಳಾಗಬೇಕು ಎಂಬ ವಿಶ್ವಾಸದಿಂದ ಇಲ್ಲಿಗೆ ಹರಕೆ ಇಟ್ಟು ಹೋಗಿದ್ದರು. ಈ ಬಾರಿ ಅವರಿಗೆ ಸಂತಾನ ಭಾಗ್ಯ ಉಂಟಾಗಿದೆ, ಹಾಗಾಗಿ ಹರಕೆ ಇಟ್ಟ ವಸ್ತುವನ್ನು ಇಲ್ಲಿಗೆ ತಲುಪಿಸಿದ್ದಾರೆ ಅಂತ ಅನೌನ್ಸ್ ಮೂಲಕ ಹೇಳಿದರು. ಮಾಷಾ ಅಲ್ಲಾ, ಅಲ್ಹಮ್ದುಲಿಲ್ಲಾ, ಅಲ್ಲಾಹು ಅಕ್ಬರ್. ಈ ದ್ವೀಪದೊಳಗೆ ಒಂದು ಸಣ್ಣ ಬಾವಿ ಕೂಡ ಇದೆ. ನೋಡಲು ಒಂದು ಸುಂದರವಾದ ಪ್ರದೇಶವಾಗಿದೆ ಈ ದ್ವೀಪ. അവർക്കും അവരുടെ കുടുംബങ്ങൾക്കും നീ തടിക്ക് ആഫിയത്ത് നൽകണമല്ല, ദീർഘായുസ് പ്രദാനം ചെയ്യണം തമ്പുരാനെ. ಸುತ್ತಲೂ ನೀರು, ಮಧ್ಯದಲ್ಲಿ ಈ ದ್ವೀಪ. ಈಗ ಸ್ವಲ್ಪ ನೀರು ಕಡಿಮೆ, ಕತ್ತಲೆ ಆಗುವಾಗ ನೀರು ಜಾಸ್ತಿ ಆಗುತ್ತೆ. ಪ್ರೀತಿಯ ವೀಕ್ಷಕರೇ, ಕತ್ತಲೆ ಆಗುತ್ತಾ ಬಂತು. ನಾನು ನಿಮಗೆ ರಾತ್ರಿಯ ವಿಡಿಯೋ ಕೂಡ ತೋರಿಸುತ್ತೇನೆ. ರಾತ್ರಿಯಲ್ಲಿ ಇಲ್ಲಿ ಲೈಟಿಂಗ್ ಮೂಲಕ ಈ ಸಣ್ಣ ದ್ವೀಪವನ್ನು ಹೇಗೆ ಅಲಂಕಾರ ಮಾಡಿದ್ದಾರೆ ಎಂದು ನೋಡಬೇಕಾದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಇನ್ನು ನಾನು ನಿಮಗೆ ರಾತ್ರಿಯ ಕೆಲವು ವಿಡಿಯೋಗಳನ್ನು ತೋರಿಸುತ್ತೇನೆ. ರಾತ್ರಿ ಯಾವ ರೀತಿ ಈ ದ್ವೀಪ ಕಾಣುತ್ತೆ ಅಂತ ನೀವೇ ನೋಡಿ. നൽകണം തമ്പുരാനെ. എല്ലാവിധ ബർക്കത്തും റഹ്മത്തും അനുഗ്രഹിക്കണം തമ്പുരാനെ. എല്ലാവിധ പ്രയാസങ്ങൾ ഒരു സഹോദരൻ ഒരു ഒഴിവാക്കി വരുന്നത് എല്ലാ ചെക്കസായ വന്നത് പിന്നെ ഒരു 200 രൂപ സംഭാവന തന്നത് ഇൻഷാ അല്ലാഹ് എല്ലാ കാര്യവും സലാമത്താക്കണമല്ല. ವೀಕ್ಷಕರೇ, ಇದು ರಾತ್ರಿಯ ವಿಡಿಯೋ. ತುಂಬ ಸುಂದರವಾಗಿ ಈ ದ್ವೀಪವನ್ನು ಲೈಟಿಂಗ್ ಹಾಕಿ ಅಲಂಕಾರಗೊಳಿಸಲಾಗಿದೆ. ರಾತ್ರಿ ಕೂಡ ಜನ ಬರ್ತಾನೆ ಇದ್ದಾರೆ. ಈಗ ಮಜ್ಲಿಸ್ ನೂರ್ ಇದೆ, ಹಾಗಾಗಿ ಇಲ್ಲಿ ಮಹಿಳೆಯರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. മഹത്തുക്കളെ മാപ്പിളകളുടെ ദുആർക്കും സംഭാവന അല്ലാഹുവേ സഹോദര ഭർത്താവിന്റെ ഖബറിൽ
ವೀಕ್ಷಕರೇ, ರಾತ್ರಿಯಾದರೂ ಕೂಡ ಜನರು ಇನ್ನೂ ಕೂಡ ದರ್ಗಾ ಜಿಯಾರತ್ ಮಾಡಲು ಬರುತ್ತಾನೆ ಇದ್ದಾರೆ. ಮತ್ತೆ ಇಲ್ಲಿ ತಲ್ಬಿನ ಎಂಬ ಪ್ರಾಡಕ್ಟ್ ಕೂಡ ಒಬ್ಬರು ಸೇಲ್ ಮಾಡ್ತಾ ಇದ್ರು. ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಡುಪಳ್ಳಿ ಉರುಸಿಗೆ ಹೋಗದವರು ಇದ್ದರೆ ಅವರಿಗೆ ಈ ವಿಡಿಯೋ ಕಳುಹಿಸಿರಿ.